ಬಂದರೆ 60 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಇದೆ. ಮುಂದೆ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ನೋಡಿದೆ ಎಂಟ್ರೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಅನ್ನದಾನ ಜಾಗ ಇದೆ. ದೇವಸ್ಥಾನದ ಹಂಗೆ ಬಂದಾದ್ಮೇಲೆ ಇಲ್ಲಿ ಅನ್ನದಾನ ಕ್ಷೇತ್ರ ಇದೆ. ಅಲ್ಲಿ ಮುಂದೆ ಚಪ್ಪಲ್ ಕೌಂಟರ್ಸ್ ಇದೆ. ಅಲ್ಲಿ ಬಂದು ರೈಟ್ ಟರ್ನ್ ಮಾಡ್ಕೊಂಡಿದ್ದೆ. ಇಲ್ಲಿ ಟೈಮಿಂಗ್ಸ್ ನೋಡಿ, ಟೈಮಿಂಗ್ಸು ಆಮೇಲೆ ಅರ್ಚನಾ ಡೀಟೇಲ್ಸ್. ಇಲ್ಲಿ ಸ್ಪೆಷಲ್ ದರ್ಶನ ಇದೆ, ಶೀಘ್ರ ದರ್ಶನ 100 ರೂಪಾಯಿ, ಜನರಲ್ ಅಂದರೆ ನಾರ್ಮಲ್ಲು. ಇಲ್ಲಿ 2 ಥರ ಫ್ರೀ ದರ್ಶನ ಇದೆ. ಫ್ರೀ ದರ್ಶನ ಹೋಗ್ಬಿಟ್ಟು ಅಲ್ಲಿ ಮೊಬೈಲ್ ಕೌಂಟ್ರು, ಚಪ್ಪಲ್ ಕೌಂಟ್ರ್ ಇದೆಯಲ್ಲ, ಆ ಕಡೆಯಿಂದ ಬಲಗಡೆ ತಿರ್ಕೊಬೇಕು. ಇದು ಹೋಗ್ಬಿಟ್ಟು ಈ ಲೈನ್ ಬಂದ್ಬಿಟ್ಟು ಶೀಘ್ರ ದರ್ಶನ ಅಂತೆ. ಆ ಕಡೆಯಿಂದ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಅತಿ ಶೀಘ್ರ ದರ್ಶನ ಅಂತೆ. ಇಲ್ಲಿ ಒಳಗಡೆ ಮೊಬೈಲು, ಕ್ಯಾಮ್ರಾ ಯಾವುದೂ ಅಲೋ ಇಲ್ಲ. ಸೊ ಮೊಬೈಲ್ ಡೆಪಾಸಿಟ್ ಮಾಡಬೇಕು. ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿ ಮತ್ತೆ ಆಚೆ ಬಂದು ವೀಡಿಯೋ ಕಂಟಿನ್ಯೂ ನೋಡಿ. ಇಲ್ಲಿ ಮೊಬೈಲ್ ಕೌಂಟ್ರ್ ಇದೆ. ಇದು ನೋಡಿ ಗಾಳಿ ಗೊಬ್ಬರ. ನಾನು 100 ರೂಪಾಯಿ ಟಿಕೆಟ್ ತೊಗೊಂಡು ಹೊರಡೋಗಿದ್ದೆ. ಎಷ್ಟು ಒಂದು 5 ನಿಮಿಷದಲ್ಲಿ ದರ್ಶನ ಆಗಿ ಬಂತು. ಅದೇ ಫ್ರೀ ದರ್ಶನಕ್ಕೆ ಹೋಗಿದ್ರೆ ಒಂದು 3/4 ಗಂಟೆ ಆಗಿರೋದು. 150 ರೂಪೀಸ್ದು ಅತಿ ಶೀಘ್ರ ದರ್ಶನ ಆಗಿದ್ರೆ ಇನ್ನೂ ಬೇಗ ಆಗಿರೋದು. ಆಲ್ರೆಡಿ ಒಂದು ಇದ್ರ ಪಾರ್ಕ್ ಥರ ಮಾಡಿದ್ದಾರೆ. ಅಲ್ಲಿಗೆ ನೋಡೋಣ ಏನಿದೆ ಅಂತ. ಇದು ಪುಷ್ಕರ್ಣಿ. ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಇದು ಮಾಡಿದ್ದಾರೆ, ಗಣಪತಿ ದೇವ್ರದ್ದು ಇದು ಪಾರ್ಕ್ ಥರ ಮಾಡಿದ್ದಾರೆ. ಕಾಣಿಪಕ್ಕಂ ದೇವಸ್ಥಾನದ ಗಣಪತಿ ದರ್ಶನ ಆಗ್ಬಿಟ್ಟು ಇವಾಗ ನೆಕ್ಸ್ಟ್ ಜಾಗಕ್ಕೆ ಹೋಗ್ತಾ ಇದ್ದೀರಿ. ಆ ಜಾಗ ಬಂದ್ಬಿಟ್ಟು
ಶ್ರೀನಿವಾಸ ಮಂಗಾಪುರಂ ಅಂತ. ಇಲ್ಲಿ ಬಂದ್ಬಿಟ್ಟು ವೆಂಕಟರಮಣ ದೇವ್ರು ಬಂದ್ಬಿಟ್ಟು ಆಶೀರ್ವಾದ ಮಾಡೋ ಇದರಲ್ಲಿರ್ತಾರೆ. ಅದೇ ತಿರುಪತಿಲಿ ಹೋದರೆ ಅಲ್ಲಿ ಕೋಪದಲ್ಲಿ ಇರ್ತಾರೆ, ಯಾಕಂದರೆ ಕೆಳಗಡೆ ಗಲಾಟೆ ಮಾಡಿಕೊಂಡು ಅವ್ರ ಹೆಂಡತಿ ಜೊತೆ ಗಲಾಟೆ ಮಾಡ್ಕೊಂಡು ಮೇಲ್ಗಡೆ ಹೋಗಿರ್ತಾರೆ. ಅದೇ ಕೆಳಗಡೆ ಹಂಗಲ್ಲ, ಮದುವೆ ಆಗಿ ಅವಾಗ ಹ್ಯಾಪಿಯಾಗಿರ್ತಾರೆ ಅವರಲ್ಲಿ.